2024-25ನೇ ಅವಧಿಗೆ ಕೆಜಿಎಫ್ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಅಧ್ಯಕ್ಷರಾಗಿ ಎಲ್ ನರಸಿಂಹಮೂರ್ತಿ, ಕಾರ್ಯದರ್ಶಿಯಾಗಿ ಡಾಕ್ಟರ್ ಬಾಬು, ಖಜಾನ್ಸಿಯಾಗಿ ಮಂಜುನಾಥಪ್ಪರವರ ಪದಗ್ರಹಣವನ್ನು ಡಿಜಿಎನ್ ಅನಿಲ್ ಗುಪ್ತಾರವರು ನೆರವೇರಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಶಾಸಕರಾದ ಡಿ.ಟಿ. ಶ್ರೀನಿವಾಸ್, ಸಮಾಜ ಸೇವಕರಾದ ಕಿರಣ್ ಕುಮಾರ್ ರೆಡ್ಡಿ, ಝೋನಲ್ ಗವರ್ನರ್ ರಾಜ್ಕುಮಾರ್, ಅಸಿಸ್ಟೆಂಟ್ ಗವರ್ನರ್ ವಿಜಯಕುಮಾರ್, ನಿರ್ದೇಶಕರಾದ ಆಮೋ ಲಕ್ಷ್ಮೀನಾರಾಯಣ, ವಿವಿಧ ತಾಲೂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕ್ಲಬ್ನ ಎಲ್ಲ ಸದಸ್ಯರುಗಳು ಹಾಜರಿದ್ದರು. ಒಂದು ಪ್ರಮುಖವಾಗಿ ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನ ಮುಖಾಂತರ ಏನು ಶಾಶ್ವತವಾಗಿ ಉಳಿತಕ್ಕಂಥ ಕೆಲವೊಂದು ಕೆಲಸಗಳನ್ನ, ಅದು ನಾವು ಎಷ್ಟು ಮಾಡ್ತೀವಿ ಅದು ಮುಖ್ಯ ಅಲ್ಲ, ಎಷ್ಟು ಶಾಶ್ವತ ಉಳಿತವೆ ಅಂತಕ್ಕಂಥದ್ದು. ಅಂದ್ರೆ ರೋಟಿನಲ್ಲಿ ಒಂದು ಪದ ಇದೆ, ಸಸ್ಟೈನಬಲ್ ಅಂತ. ಅಂದ್ರೆ ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ರೋಟಿನಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಸಮಾಜ ಸೇವೆಯನ್ನ ಮಾಡಬೇಕು ಅಂದ್ರೆ ಮೀನ್ ತಿನ್ನೋದನ್ನ ಕಲಿಸಬಾರ್ದು. ಯಾರೋ ಹೊಟ್ಟೆ ಹಸುವಾಗ್ತಿದ್ರೆ ಅವ್ನಿಗೆ ಮೀನ್ ತಿನ್ನೋದನ್ನ ಕಲಿಸಬಾರ್ದು, ಅವನಿಗೆ ಮೀನು ಹಿಡಿಯೋದನ್ನ ಕಲಿಸ್ಕೊಡ್ಬೇಕು ಅಂತೇಳಿ. ಅಂದ್ರೆ ಮೀನು ಹಿಡಿಯೋದ್ರ ಮುಖಾಂತರ ಅವನ ಜೀವನವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ಅವನು ಕಲಿತಾನೆ. ನಾವು ಬರೀ ಮೀನ್ ಕೊಟ್ರೆ ಅವನು ಮೀನ್ ತಿಂದು ಆ ಹೊತ್ತಿಗೆ ಅವನು ತೃಪ್ತಿಯನ್ನು ಪಡ್ಕೊಂಡ್ರೆ, ಹಾಗಾಗಿ ನಾವು ಮೀನು ಹಿಡಿಯುವ ಕೆಲಸವನ್ನು ಅವನಿಗೆ ಕಲಿಸ್ಕೊಡ್ಬೇಕು. ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿಯಾಗಿದೆ. ತಾವೆಲ್ಲರೂ ಕೂಡ ನನ್ನ ಎಲ್ಲ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತೆ ನನ್ನ ಎಲ್ಲ ಪದಾಧಿಕಾರಿಗಳು, ಎಲ್ಲ ಡೈರೆಕ್ಟರ್ಸು, ಆಫೀಸ್ ಬೇರರ್ಸು ನನ್ನೊಟ್ಟಿಗೆ ಇದ್ದು ನಾವೆಲ್ಲ ಒಂದು ಸಮಾಜದಲ್ಲಿ ಒಂದು ಕೆಜಿಎಫ್ ನಲ್ಲಿ ಒಂದು ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ನನಗೆ ಈ ಅಕ್ಸೆಪ್ಟೆನ್ಸ್ ಒಂದು ವರ್ಡ್ಸ್ ಅನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸ್ತಾರೆ. ಮತ್ತೆ ಕ್ಷಮೆಯಲ್ಲಿ ನಮ್ಮ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರು ಸರಸ್ವತಿ ಮೇಡಮ್ ನವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರವರೆಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನಮ್ಮ ಸರಸ್ವತಿ ಮೇಡಮ್ ನವರು, ನಮ್ಮ ಭಾರತಿ ಮೇಡಮ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು, ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಮತ್ತೆ ನಮ್ಮ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಕೃಷ್ಣಮೂರ್ತಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಸುಬ್ರಾಜು ಸರ್ ಅವರಿಗೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ, ನಾನು ಬಹಳ ಆತ್ಮತೃಪ್ತಿಯಿಂದ ಇವತ್ತು ಅಂದ್ರೆ ಸಮಾಜ ಸೇವೆಯೇ ನಮ್ಮ ಪರಮ ಗುರಿಯಾಗಿಟ್ಕೊಂಡು ಸಮಾಜ ಸೇವೆಯನ್ನ ಮಾಡೋಣ ಅಂತಕ್ಕಂಥ, ಈಗಾಗಲೇ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಸರ್ಕಾರಿ ನೌಕರರು ಮತ್ತೆ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ವಿ. ಜೊತೆಗೆ ರೋಟರಿಯನ್ನು ಕೂಡ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಂಡು ನಾವು ಸೇವೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಏನು ನಮ್ಮ ಒಂದು ರೋಟರಿ ಇಮ್ಯಾಜಿನ್ ಕೆಜಿಎಫ್ ನಲ್ಲಿ ರೋಟರಿ ಅಂದ್ರೆ ಏನು ಅಂತಕ್ಕಂಥದನ್ನ ಸಾರ್ವಜನಿಕರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸ್ತೀರಾ. ಸೊ ನಮಗೆ ರೋಟರಿ ಏನು ನಾವೀಗ ಹೊಸ ಆಫೀಸ್ ಬೇರರ್ಸ್ ಆಗಿದ್ದೀವಿ, ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ರೋಟರಿನ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಾವು ಕೂಡ ಕಾರಣೀಭೂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದರ ಸಂಬಂಧ ಸಾಕಷ್ಟು ವರ್ಷಗಳಿಂದ ಇದೆ. ಹಿರಿಯೂರಲ್ಲಿ ರೋಟರಿಗೆ ಒಂದು ಎ ಕೃಷ್ಣಪ್ಪ ರೋಟರಿ ಹಾಲ್ ಅಂತೇಳಿ ಮಾಡಿಕೊಟ್ಟಿದ್ದೇವೆ. 400 ಜನ ಕೂರ್ಲಿಕ್ಕೆ ಒಂದು ಹಾಲನ್ನು ನಾವೇ ಸ್ವಂತ ನಾವು ಕಟ್ಕೊಟ್ಟಿದ್ದೇವೆ. ಮತ್ತು ಗೊತ್ತಾಗುತ್ತೆ, ಹೆಲ್ತ್ ಅಂಡ್ ಎಜುಕೇಷನ್ ಸೆಕ್ಟರಲ್ಲಿ ಇವರ ಸೇವೆ ಅನರ್ಘ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಸರ್ಕಾರವನ್ನು ಹೊರತುಪಡಿಸಿ ಪ್ಯಾರಲಲ್ ಗೌರ್ಮೆಂಟ್ ಆಗಿ ಸಮಾಜವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತ ಇವರ ಸೇವೆ ಸಾಕಷ್ಟಿದೆ. ಇವತ್ತಿನ ಪೇಪರಲ್ಲಿ ಓದಿದ್ರು ಸಹ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಗೆ 100 ಕೋಟಿಗಳನ್ನು ರೋಟರಿಯಿಂದ ಕೊಡೋದಾಗಿ ಇವತ್ತಿನ ಪತ್ರಿಕೆಯಲ್ಲಿ ಸಹ ಇದೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ಕೂತಿರುವಂಥ ವೇದಿಕೆಯಲ್ಲಿರೋರೆಲ್ಲ ಸಹಾಯ ಮಾಡ್ತಾರೆ ಅಂತೇಳಲ್ಲ, ಅವರು ಕೊಟ್ಟಿರುವಂಥ ಹೊಣೆಗಾರಿಕೆಯ ಅವಧಿಯಲ್ಲಿ ಅವರು ಯಾರ್ಯಾರು ಸಮಾಜವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ ಆ ಥರ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಸಹಾಯವನ್ನು ಪಡೆದು ನಿಸ್ವಾರ್ಥಕವಾಗಿ, ಪಾರದರ್ಶಕವಾಗಿ, ಭ್ರಷ್ಟರಹಿತವಾಗಿ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆ ತಪ್ಪಾಗಲಾರದು ಅಂತೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರದ ನಂತರನೂ ಸಹ ಈ ಸೇವೆ ಹಾಗೆ ನಡೀತಾ ಇದೆ. ಇದುವರೆಗೂ ನಾನು ಸರಿಸುಮಾರು 100ಕ್ಕೂ ಹೆಚ್ಚು ವರ್ಷಗಳು ಪೂರೈಸಿರುವಂಥ ಈ ಸಂಸ್ಥೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಒಂದು ಸಣ್ಣ ಕುರುಹು ಸಹ ಇಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ನಿಟ್ಟಿನಲ್ಲಿ ಖಂಡಿತ ಈಗ ತಾನೇ ನನಗೊಂದು ಅವಕಾಶ ಆಗಿದೆ. ಈ ಹಿಂದೆಯೂ ಸಹ ಸಮಾಜ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಗಳ ಸಮೂಹದಲ್ಲಿ ಸರಿಸುಮಾರು 8,500
ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ನಾವು KGF ಭಾಗದಿಂದಲೂ ಸಹ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಾಕಷ್ಟು ಜನ ಅಭ್ಯಾಸ ಮಾಡ್ತಿದ್ದಾರೆ. ಆದರೂ ಸಹ ನಾವು ಸಹ ಸಣ್ಣ ಒಂದು ರೈತ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಖಂಡಿತ ನಮ್ಮ ಮಾವನವರ ಕಾಲದಿಂದ ನಾವಿದ್ದೇವೆ, ಈಗಲೂ ಇರ್ತೇವೆ, ಮುಂದಕ್ಕೂ ಇರ್ತೇವೆ. ಅಧ್ಯಕ್ಷರ ಸೇವೆ ಖಂಡಿತ ಏನು ಮುಳುಬಾಗಿಲಿನ 1ನೇ ಸ್ಥಾನಕ್ಕಿತ್ತು ಅದನ್ನು ಕಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ನಿಮ್ಮ ಜೊತೆ ಇರ್ತೇವೆ. ಅದೇ ಮುಳುಬಾಗಿಲ ಅಧ್ಯಕ್ಷರು ಬಂದು ಕೂತವ್ರೆ, ಇವರು ಕೂತಿದ್ದಾರೆ, ಅವರು ಅಂದ್ಕೊಳ್ತಾರೆ ಶ್ರೀನಿವಾಸರೇ ನಾವು ನಿಮಗೆ ಬೇಡವ, ಯಾಕಂದ್ರೆ ನನ್ನ ವ್ಯಾಪ್ತಿ 5 ಜಿಲ್ಲೆಗಳು 36 ತಾಲೂಕುಗಳಾಗಿರುತ್ತೆ. ಆಗಲಿ ದಿ ಬೆಸ್ಟ್ ಕೆಲಸ ಮಾಡಿದಂಥವ್ರಿಗೆ ಖಂಡಿತ ಅದು ಆ ಒಂದು ಕೀರ್ತಿ ಸಲ್ಲಬೇಕಾಗಿ ಬರುತ್ತೆ. ಅದಕ್ಕೆ ಅವ್ರ ಜೊತೆಯಲ್ಲಿ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯವಾಗುತ್ತೆ. ನಮ್ಮ ಆಮೋದ್ ಸರ್ ಅವರು ನಮ್ಮ ಕುಟುಂಬಕ್ಕೆ ಅಂದರೆ ನಮ್ಮ ಮಾವನವರು ತುಂಬ ಹತ್ತಿರವಾದರು. ಮೊದಲಿಂದ ನಾವು ಅವ್ರ ಸೇವೆಯನ್ನು ಸಹ ಈ ಕ್ಷೇತ್ರದಲ್ಲಿ ಒಂದು ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಅವ್ರಿಗೂ ಸಹಾಯ ಹಾಗೇ ಇರುತ್ತೆ, ನಾವು ಸಹ ಇರ್ತೇವೆ. ಈ ಸುಸಂದರ್ಭದಲ್ಲಿ ಇತರೆ ವಿಚಾರಗಳ ಅಪ್ರಸ್ತುತ ಅಂತೇಳಿ ನಾನು ಭಾವಿಸ್ತೇನೆ. ರಾಜಕೀಯವನ್ನು ಹೊರತುಪಡಿಸಿ ಮಾತಾಡುವಂಥ ವಿಚಾರಗಳಾಗಿರ್ತವೆ ಇಲ್ಲಿ. ಹಾಗಾಗಿ ಸಮಾಜಕ್ಕೆ ನಮ್ಮೆಲ್ಲರ ಕೊಡುಗೆ ಇಲ್ಲಿ, ಆ ಕೊಡುಗೆ ನಮ್ಮ ಮನೆಯಿಂದನೇ ಪ್ರಾರಂಭ ಆಗಲಿ, ಅದು ನಿಮ್ಮ ಮನೆಯಿಂದನೇ ಪ್ರಾರಂಭ ಆಗಲಿ, ನಿಮ್ಮ ಮನೆಯಿಂದ ಪ್ರಾರಂಭವಾಗಿ ಅದು ಅಂತಿಮವಾಗಿ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅಂತೇಳಿ ಹೇಳ್ತಾ, ಇಲ್ಲಿ ಇರತಕ್ಕಂಥ ಎಲ್ಲ ರೋಟರಿಯನ್ಸು ನಿಮ್ಮ ಮನೆಯಿಂದ ಪ್ರಾರಂಭ ಮಾಡಿ ನೀವುಗಳನ್ನ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಇರತಕ್ಕಂಥವ್ರನ್ನ ಗುರುತಿಸಿ. ಇವತ್ತು ಕೃಷ್ಣಮೂರ್ತಿ ಅವರು ಇವತ್ತಿದ್ದಾರೆ, ಹೊಸದಾಗಿ ಅವ್ರಿಗೆ ಒಂದು ರೊಟೇರಿಯನ್ ಆಗಿ ಸೇರಿಸ್ಕೊಂಡಿದ್ದಾರೆ. ಖಂಡಿತ ಅವರು ಏನು ರೊಟೇರಿಯನ್ ಆಗೇ ಕೆಲಸ ಮಾಡಬೇಕಾಗಿದೆ. ನಾನು ಯಾರ್ಯಾರು ಮುಖ್ಯ ಅತಿಥಿಗಳು ಅಂದಾಗ ನಮ್ಮ ಬಾಬು ಅವರು ಮತ್ತು ಇವರು ನರಸಿಂಹಮೂರ್ತಿ ಅವರು ಹೇಳಿದ್ರು, ನಮ್ಮ ತಿಪ್ಪಾರೆಡ್ಡಿಯವರ ಸುಪುತ್ರ ವಿಜಯ್ ಕುಮಾರ್ ಅವ್ರ ಕುಟುಂಬನೂ ಸಹ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾಗಿರುವಂಥ ಕುಟುಂಬ. ಅವತ್ತಿಂದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೇನು ರೊಟೇರಿಯನ್ ಆಗಬೇಕು ಅಂತಿಲ್ಲ, ಆಗದಿದ್ರೂ ಸಹ ಸೇವೆ ಮಾಡ್ತಿದ್ದಾರೆ. ಆದರೆ ಇನ್ನೊಂದು ಸ್ವಲ್ಪ ಹೊಣೆಗಾರಿಕೆ ಉಳಿಸ್ಕೊಂಡು ಹೆಚ್ಚಿನ ಸೇವೆ ಮಾಡುವಂಥದ್ದಕ್ಕೆ ಇವರು ನಿಮ್ಮನ್ನ ಬಾಧ್ಯತೆ ಮಾಡ್ತಿದ್ದಾರೆ ಅಷ್ಟೇ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಜೊತೆ ನಾವು ಇರ್ತೇವೆ. ಅದ್ರ ಜೊತೆ ನಮ್ಮ ಅನಿಲ್ ಗುಪ್ತಾ ಅವ್ರು ಮಾತಾಡ್ತಾ ಹೇಳ್ತಿದ್ರು, CSR ಫಂಡಲ್ಲಿ ನಾವು ಏನೇನು ಸಹಾಯ ಮಾಡ್ಬೋದು, ಯಾವ ಥರ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಜೋಡಿಸ್ಬೇಕಾಗಿ ಬರುತ್ತೆ, ನಾನೇನು ಮಾಡಬೇಕಾಗುತ್ತೆ ಅನ್ನೋದನ್ನ ನನ್ನ ಹೊಣೆಗಾರಿಕೆ ನೆನಪಿಸ್ಕೊಟ್ಟಿದ್ದಾರೆ. ಖಂಡಿತ ಅದೇ ನಿಟ್ಟಿನಲ್ಲಿ ಏನು ಇವತ್ತು ಸರ್ಕಾರದ ಜೊತೆಯಲ್ಲಿ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಿದ್ದಾರೆ. ಅದರಲ್ಲಿ CSR ಫಂಡ್ ಹೆಚ್ಚಾಗಿ ಇನ್ವಾಲ್ವ್ ಆಗ್ತದೆ. ಅದೇ ನಿಟ್ಟಿನಲ್ಲಿ ನಾವು ಸಹ ಇನ್ವಾಲ್ವ್ ಆಗಿ ಈ ಭಾಗದಲ್ಲಿ, ಈ ಗಡಿ ಭಾಗದಲ್ಲಿ ಏನು ಶಿಕ್ಷಣಕ್ಕೆ ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೆನಾಟ್ ಬಿ ಪೋಸ್ಟ್ಪೋನ್ ಅಂತೇಳಿ ನಮ್ಮ ಅವರು ಹೇಳ್ತಿದ್ರು. 16 ವರ್ಷಕ್ಕೆ SSLC ಮಾಡಬೇಕು, ಹೌದಲ್ಲ? 70 ವರ್ಷಕ್ಕೆ ಮಾಡ್ತೀನಿ ಅಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡೋಣ. ನನಗೆ ಹೃದಯ ನೋವು ಬರ್ತಾ ಇದೆ ಅಂದಿದ ತಕ್ಷಣ ಹಾಸ್ಪಿಟ್ಲ್ಗೆ ಹೋದರೆ ಬದುಕ್ತೀವಿ, ಪರವಾಗಿಲ್ಲ ಬಿಡು, ವಾರ ಅಂದರೆ ವಾರದಲ್ಲಿ ಸತ್ಯ ಮನುಷ್ಯನೇ ಇರೋದಿಲ್ಲ. ಅಂದರೆ ಈ ಎರಡೂ ವಿಚಾರವಾಗಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಬಾರ್ದು. ಆ ನಿಟ್ಟಿನಲ್ಲಿ ಎರಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ, ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಎಲ್ರಿಗೂ ಅಂತಿ ಏನು ಹಳೆ ಅಧ್ಯಕ್ಷರ ಸೇವೆ ಹಾಗೆ ಮುಂದುವರಿಬೇಕಾಗಿ ಬರುತ್ತೆ. ಹೊಸ ಅಧ್ಯಕ್ಷರಿಗೆ ನೀವು ಮಾರ್ಗದರ್ಶಕರಾಗಿರಬೇಕಾಗಿ ಬರುತ್ತೆ. ಹೊಸ ಅಧ್ಯಕ್ಷರು ಹಳೆ ಅಧ್ಯಕ್ಷರು ನಡೆದುಬಂದಂಥ ಹಾದಿಯನ್ನು ಸವಿಯುತ್ತಾ ಹೊಸದಾಗಿ ಇತರೆ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಎಲ್ಲರನ್ನ ಕಾನ್ಫಿಡೆನ್ಸ್ ತಗೊಂಡು ಟೀಮ್ ವರ್ಕ್ ಮಾಡಿದಾಗ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾ ನಿಮಗೆ ಶುಭವಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಾಕಷ್ಟು ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಬಗ್ಗೆ. ಅಷ್ಟು ಸೇವೆ ಮಾಡಬೇಕು ಅಂತ ಒಂದು ಯಾವಾಗ ನಿರ್ಧಾರ ಮಾಡಿದ್ರೆ ನಮ್ಮ ತಂದೆಯವರು ಸತ್ಯಸಾಯಿ ಬಾಬಾ ಅಂತ ಒಂದು ನಿಜವಾದ ದೇವರು ಅಂತ ನಾವು ನಂಬಿದ್ದೀವಿ. ಗೊತ್ತಿದೆಯಲ್ಲ ಸತ್ಯಸಾಯಿ ಬಾಬಾ, ಅವರ ಒಂದು ಸಂಸ್ಥೆಯಲ್ಲಿ ನಾವು ಹೋಗಿದ್ದು. ಅಲ್ಲಿ ಯಾವುದೇ ರೀತಿಯ ಕ್ಯಾಸ್ಟ್ ಆಗಲಿ ರಿಲಿಜನ್ ಆಗಲಿ ಬೇರೆ ಮತ್ತೊಂದು ಏನು ನೋಡಲ್ಲ. ಅವ್ರ ಸೇವೆ ಹೇಗಿರುತ್ತಂದ್ರೆ ಮನೆಗೂ ತಲುಪಿಸ್ತಾ ಇದ್ರು ಅವರ ಒಂದು ಸೇವೆನ. ನವೆಂಬರ್ ತಿಂಗಳಲ್ಲಿ ಒಂದು ಬರ್ತ್ಡೇ ನಡೆಸ್ಕೊತಾ ಇದ್ರು ಸ್ವಾಮೀಜಿಯವರು. ಆಗ ಸುಮಾರು ಒಂದು 900 ವಿಲೇಜಸ್ಗೆ ಅವರ ಒಂದು ಸೇವೆ ಹೋಗಿ ಮನೆಗೆ ಸೇರ್ತಾ ಇತ್ತು, ಬಟ್ಟೆ ಆಗಲಿ ಊಟ ಆಗಲಿ ಮತ್ತೊಂದು. ಸೊ ಅದನ್ನೆಲ್ಲ ನೋಡಿ ನಮ್ಮ ತಂದೆಯವರು ಒಂದು ಇನ್ಸ್ಪೈರ್ ಆಗಿ ಅದು ಆ ಸೇವಾ ಕಾರ್ಯಕ್ರಮದಲ್ಲಿ ಅವರು ಇವಾಗ ಭಾಗಿಯಾಗ್ತಾ ಇದ್ರು. 22 ವರ್ಷ ನಮ್ಮ ತಂದೆಯವರು ಸ್ವಾಮಿಯವರ ಹತ್ರ ಹೋಗಿ ಸೇರ್ತಾರೆ. ಸೊ ಅಲ್ಲೇ ನಾನು ಓದಿದ್ದರಿಂದ ಅದೆಲ್ಲ ಒಂದು ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮ್ಮ ಮನಸ್ಸಿಗೆ
ಎಲ್ಲ ಒಂದು ಅಟ್ರಾಕ್ಟಿವ್ ಆಗಿ ಅನಿಸಿ ನಾವು ಒಂದು ಏನಾದರೂ ಸೇವಾ ಕಾರ್ಯಕ್ರಮ ಮಾಡಬೇಕು, ಸ್ವಾಮಿ ಅವರ ಸ್ಟೂಡೆಂಟ್ ಆಗಿ ನಾವು ಅಲ್ಲಿ ಓದಿದ್ದಕ್ಕೆ ಅವರಿಗೊಂದು ಒಳ್ಳೆ ಹೆಸರು ತಂದು ಕೊಡಬೇಕು, ನಮ್ಮ ಗುರುಗಳಿಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ ಹೇಳಿ ತಂದೆಯವರು 2015 ಪಾಸ್ ಔಟ್ ಆದರು. ಅವರು ಪ್ರಗತಿನರಾದ ಮೇಲೆ 2014 ನನಗೆ DKR ಫೌಂಡೇಶನ್ ಅಂತ ನಮ್ಮ ತಂದೆಯವರ ಹೆಸರಲ್ಲಿ ಸ್ಥಾಪನೆ ಮಾಡಿದೆ. ಅದಾದ ನಂತರ ಮುಖ್ಯವಾಗಿ ಗೌರ್ಮೆಂಟ್ ಶಾಲೆಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಎಜುಕೇಷನ್, ಹೆಲ್ತ್ ಇದು ಎರಡನ್ನೂ ಕೊಡಬೇಕು ಮೇಯ್ನ್ ಆಗಿ ಅಂತ ಹೇಳಿ ಗೌರ್ಮೆಂಟ್ ಶಾಲೆಗಳು ನಂಬರ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಒಮ್ಮೆ ಹೀಗೆ ನಾನು ಕೇಶವ್ ಯಾವಾಗಲೂ ಓಡಾಡ್ತಾ ಇದ್ದೆ. ಕೋಲಾರ ಡಿಸ್ಟ್ರಿಕ್ಟ್ ಭಾಳ ಓಡಾಡ್ತೀವಿ. ಮುಳಬಾಗಿಲು, ಕೋಲಾರ ಮತ್ತು ನಮ್ಮ ಲ್ಯಾಂಡ್ಸ್ ಇದೆ. ಓಡಾಡ್ತಾ ಇದ್ದಾಗ ಮಕ್ಕಳೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಬುಕ್ಸ್ ತೊಗೊಂಡು ಹೋಗ್ತಾ ಇದ್ರು. ನಿಲ್ಸಿ ನಾನು ಕೇಳಿದೆ, ಯಾಕೆ ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಡು ಹೋಗ್ತಿರೋದು? ಆ ದಿನ ಒಂದು ಬುಕ್ ತೊಗೊಂಡು ಹೋಗ್ತಾ ಇದ್ರು, ಒಂದು ಬುಕ್ ಅಥವಾ 2 ಬುಕ್ ತೊಗೊಂಡು. ಅವರು ಒಂದು ಹೆಣ್ಣು ಮಕ್ಕಳು ಒಂದು 4 ಜನ ಹೋಗ್ತಾ ಇದ್ರು ಮುಳಬಾಗಿಲು ತಾಲೂಕಲ್ಲಿ. ಅವ್ರು ನೋಡಿ ಕೇಳಿದಾಗ ಹೇಳಿದ್ರು, ಇಲ್ಲ ಎಷ್ಟೇ ಬುಕ್ಸ್ ಇರೋದು, ಇದರಲ್ಲೆಲ್ಲ ನೋಟ್ಸ್ ಬರ್ಕೊಳ್ತೀವಿ, ಆಗುತ್ತೆ ನಮಗೆ ಬರ್ಕೊಳ್ತೀವಿ. ಆಗ ಅನಿಸ್ತು ಏನಾದ್ರು ಒಂದು ಮಾಡೋಣ ಅಂತ ನಾನು ಹೋಗಿ ಬುಕ್ಸ್ ಮಾತ್ರ ಕೊಟ್ಟರೆ ಸಾಕ ಅಂತ ಯೋಚನೆ ಮಾಡ್ತಿದ್ದಾಗ ಬ್ಯಾಗ್ಸ್ ಕೊಡ್ಬೋದಲ್ಲ ಅಂತೇಳಿ ಹಾಗೆ ಒಂದೊಂದು ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಮತ್ತೆ ಹೆಲ್ತ್ ಕ್ಯಾಂಪ್ ಬುಕ್ಸ್ ಬ್ಯಾಗ್ಸ್ ಕೊಡೋಕೆ ಹೋದಾಗ ನೋಡಿದ್ರೆ ಕೆಲವರು ಮಕ್ಕಳಿಗೆ ಐ ಪ್ರಾಬ್ಲಮ್ ಇರ್ತದೆ, ಕಾಣಿಸ್ತಾ ಇರಲಿಲ್ಲ. ಸೊ ಅವರು ಶಾಲೆಯಲ್ಲಿ ಟೀಚರ್ನ ಕೇಳಿದಾಗ ಅವ್ರು ಹೇಳಿದ್ರೆ ಅವ್ರ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಚಿಕಿತ್ಸೆ ತೊಗೊತಾ ಇದ್ದಾರೆ, ಬಟ್ ಸರಿಯಾಗಿ ಅವ್ರಿಗೆ ಇನ್ನೂ 2 ಅಣ್ಣ ತಮ್ಮ ಮಕ್ಕಳು ಇಲ್ಲಿ ಗೋಡಲ್ಮೆಟ್ಟ ಅಂತ ಊರು ವಿಲೇಜ್ ಇದೆ ಅಲ್ಲಿ. ಸೊ ಆಗೇನಾಯಿತು, ಅವ್ರನ್ನ ನಾವು ಒಂದು ಐ ಸ್ಕ್ರೀನಿಂಗ್ ಮಾಡಿಸಿ ಅವ್ರಿಗೆ ಸರ್ಜರಿ ಮಾಡಿಸಿ ಈಗ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ಣು. ನಮ್ಮದು ಮೋದಿ ಐ ಹಾಸ್ಪಿಟಲ್ ಅಂತ ಇದೆ ಬೆಂಗಳೂರು ರಾಜಾಜಿನಗರ. ಸೊ ಅಲ್ಲಿ ಅವರು ನಮ್ಮ ಓಲ್ಡ್ ಸ್ಟೂಡೆಂಟ್ ಅಲ್ಲಿನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆಸ್ಪತ್ರೆನ. ಅವರು ಭಾಳಷ್ಟು ಸಹಕಾರ ಮಾಡಿ ಸುಮಾರು ಒಂದು 7,000 ಮಕ್ಕಳಿಗೆ ಐ ಸ್ಕ್ರೀನಿಂಗ್ ಮಾಡಿಸಿ. ಅದರಲ್ಲಿ 1,000 ಮಕ್ಕಳಿಗೆ ಐ ಪ್ರಾಬ್ಲಮ್ ಡಿಟೆಕ್ಟ್ ಆಗಿತ್ತು. ಒಂದು 1,200 ಸ್ಪೆಕ್ಟಾಕಲ್ಸ್ ಕೊಟ್ಟಿದ್ದೀವಿ. ಹಾಗೆ ಸರ್ಜರೀಸ್ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟೀಚರ್ಸ್ಗೂ ಆಗಿದೆ, ವೃದ್ಧರಿಗೂ ಆಗಿದೆ. ಸೊ ಈ ಥರ ಒಂದು ಸೇವೆ ಮಾಡಕ್ಕೆ ಹೋದಾಗ ಇನ್ನೊಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಹಾಗೆ ಒಂದಕ್ಕೊಂದು ನಾವು ಅಲ್ಲಿ ಏನಂದ್ರೆ ನಾವು ಮಾಡೋ ಉದ್ದೇಶ ಏನೋ ಹೋಗಿ ಕೊಡೋದು, ಏನೋ ಹೆಸರು ಬರಬೇಕು, ಆ ರೀತಿ ಕೊಡೋದು. ಅಲ್ಲಿ ಏನೋ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು, ಆದಷ್ಟು ಅವರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಹೋಗ್ತಾ ಇರಬೇಕಾದ್ರೆ ವಿ ಹ್ಯಾವ್ ಟು ಸರ್ವ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಸೊ ದಟ್ ಈಸ್ ಕಾಲ್ಡ್ ಸರ್ವಿಸ್. ನಾವೇನು ಅವರಿಂದ ಅಪೇಕ್ಷೆ ಪಡಬಾರ್ದು, ನನಗೆ ಆಗಬೇಕು, ಸೇವೆ, ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ನೀವು ಈಗ ಬ್ಯಾಚ್ ಕೊಟ್ಟಿದ್ದೀರಾ ಸರ್, ನೀವು ಕೊಟ್ಟಿರೋದ್ರಿಂದ ನಾವು ಕೊಟ್ಟರು ಮಾಡ್ತೀನಿ, ಕೊಡದಿರೋ ಇದ್ರು ನಿಮ್ಮ ಒಟ್ಟಿಗೆ ನಾವು ಆಲ್ ದಿ ಬೆಸ್ಟ್, ಆಲ್ ದಿ ಮೆಂಬರ್ಸ್.